ಏನು ಕುಡಿಯಲ್ಲ, ಆದ್ರೂ ಹೊಟ್ಟೆ ಮಾತ್ರ. ನಮ್ಮ ತಮಿಳ್ನಾಡಿನಿಂದ ಬಂದಿರುವಂಥ ಮಿಸ್ಟರ್ ತಂಬಿ ಯಾನೆ ಪ್ರಶಾಂತ್ ಅಲಿಯಾಸ್ ಪ್ರಶಾಂತ್ ಯಾನೆ ತುಂಬ ಕನ್ನಡದ ಬಗ್ಗೆ ತುಂಬ ಗೌರವ ಇದೆ ಅವರಿಗೆ. ಕನ್ನಡ ತುಂಬ ಕಲಿತಾ ಇದ್ದಾರೆ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಸರ್, ಒಳ್ಳೆ ವರ್ಡ್ಸ್ ಹೇಳ್ತಾರೆ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಮಗೇಶ್ ಅಂತಾನೆ ಕಲೀಲಿಕ್ಕೆ ಸ್ವಲ್ಪ ಟೈಮ್ ಬಟ್ ತುಂಬ ಇಂಟ್ರೆಸ್ಟ್ ಇದೆ. ಮತ್ತೆ ಇವತ್ತೇನೋ ಗೃಹ ಪ್ರವೇಶ ಎಲ್ಲ ಅಂತಿದ್ದ, ಗೃಹ ಪ್ರವೇಶ ಏನೋ ಅಂತ, ಗೃಹ ಪ್ರವೇಶ ಗುದ ಪ್ರವೇಶ ಅಂತಾನೆ. ಕೆಲವೊಮ್ಮೆ ಒಂದೊಂದು ತಪ್ಪು ಹೇಳ್ತಾನೆ, ಸಣ್ಣ ಪುಟ್ಟ ತಪ್ಪಾಗುತ್ತೆ ಪರವಾಗಿಲ್ಲ. ಅದಕ್ಕೆ ಇಂಟ್ರೆಸ್ಟಿಂಗ್ ಅಂದ್ರೆ ಮೊನ್ನೆ ಮೆಡಿಕಲ್ಗೆ ಹೋಗಿದ್ದಾನೆ, ಅಲ್ಲೋವು ಅಂತ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಅಲ್ಲೋವು ಮಾತ್ರ ತಗೊಂಡಿದ್ದಾನೆ ಡಾಕ್ಟರ್ ಹತ್ರ. ಈ ಮಾತ್ರೆ ಕುಡಿದ್ಮೇಲೆ ಬಿಯರ್ ಕುಡಿಬೋದ ಕೇಳ್ತಾ ಇದ್ದಾನೆ ಡಾಕ್ಟರ್ ಹತ್ರ. ಎಷ್ಟು ಮುಗ್ಧ ಮನುಷ್ಯ ಅವನು. ಯಾಕಂದ್ರೆ ವಿತ್ ಪರ್ಮಿಷನ್ ಇಲ್ಲ ಅವನು ಏನು ಮಾಡಲ್ಲ. ಅವನು ಮುಗ್ಧ ಮನುಷ್ಯ. ಕನ್ನಡ ತುಂಬ ಕಲಿತಾ ಇದ್ದಾರೆ. ಇವ್ರಿಗೋಸ್ಕರ ಸಪೋರ್ಟ್ ಮಾಡಬೇಕು. ಮೊದಲು ಸ್ವಲ್ಪ ದಪ್ಪ ಇದ್ದೀವಿ, ಫುಲ್ ಸ್ಲಿಮ್ ಆಗಿದ್ದಾನೆ. ಹೊಟ್ಟೆ ಅಂತ ಇಲ್ವೇ ಇಲ್ಲ, ಒಳಗೆ ಹೇಳ್ಕೊಂತ ಇದ್ದಾನೆ. ಈಗ ಎರಡೇ ಬೇಕು ಕುಡಿತಾನೆ. ದಿನಕ್ಕೆ 2 ಬಿಯರ್, ಜಾಸ್ತಿ ಇಲ್ಲ. ಒಂದು ಅರ್ಧ kg ಬೋನ್ಲೆಸ್, ಆಮೇಲೆ ಇದು ತಿಂತಾನೆ, ಗುರ್ದ ಎಲ್ಲ ತಿಂತಾನೆ, ಗುಟ್ಲ ತಿಂತಾನೆ. ಮತ್ತೆ ಅದೇ ಬೋಟಿ ಅವನಿಗೆ ತುಂಬಾ ಫೇವರೇಟ್. ಬೋಟಿ ರೈಸ್ ಅಂತೂ ಏನಿಲ್ಲ, ಅವನಿಗೆ 1 ಪ್ಲೇಟ್ ಬೋಟಿ ಬೇಕೇ ಬೇಕು. ಮತ್ತು ಒಳ್ಳೆ ಹುಡುಗ ಕನ್ನಡಿಗ. ಈಗ ಮೊದಲು ತಮಿಳ್ನಾಡಿಂದ ಬಂದವನು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ತುಂಬಾ ಡಾರ್ಕ್ ಆಗಿದ್ದ, ಇಲ್ಲ. ಮುಖ ಏನಕ್ಕೆ ಕಪ್ಪಾಗಿದೆ ಕೇಳಿ ಸರ್. ಮುಖ ಮೊದಲು ತುಂಬಾ ಕಪ್ಪಿತ್ತು, ಈಗ ಶೈನಿಂಗ್ ಆಗ್ತದೆ. ಈಗ ನೋಡಿ ನನ್ನ ಮುಖ ಟ್ಯಾರಿ ಮಾಡಿ ನೋಡಿ. ಎವ್ರಿ ಕ್ವಾರ್ಟರ್ ಅಲ್ಲಿ ಅವನಿಗೆ ಇನ್ಸೆಂಟಿವ್ ಬರೋದಲ್ಲ, ಪಾರ್ಲರ್ ಫುಲ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾನೆ. ನನ್ಗೇನು ಹೇಳ್ದಂದ್ರೆ ಶೈನಿಂಗ್ ಇದೆ, ಮೊದಲಿಗಿಂತ ಕಮ್ಮಿ ನೋಡಿ ಶೈನಿಂಗ್ ಇದೆ. ನನಗೆ ಏನಕ್ಕೆ ಮುಖ ಕಪ್ಗಿದೆ ಅಂದ್ರೆ ಸಿಗರೇಟ್ ಹೊಡಿತಾನಲ್ವಾ, ಅದು ಹೊಗೆ ತುಂಬ್ಕೊಂಡಂಗಾಗಿದೆ ಅಂತಂದ. ಅದು ಒಂದು ಇಲ್ಲಿ ಈ ಪೊಸಿಷನ್ ಇದೆಯಲ್ಲ, ಅವನು ಸಿಗರೇಟ್ ಹೊಡುವಾಗ ಹೊಗೆ ಬಿಡ್ತಾನಲ್ಲ, ಇಲ್ಲಿ ಸ್ವಲ್ಪ ಇಟ್ಕೊಂಡ್ಬಿಡ್ತಾನೆ. ಹಂಗಾಗಿ ಇದಿಷ್ಟು ಮಾತ್ರ ಕಪ್ಪಾಗಿರುತ್ತೆ, ಬಾಕಿ ಇದೆಲ್ಲ ಫುಲ್ ಪಿಂಕ್ ಆಗಿದೆ.